ಘಟನೆಯಲ್ಲಿ ಇವರು ಪ್ರಾಣಹಾನಿ ಮಾಡಿರೋದು ತಪ್ಪು. ಅದರಿಂದ ರೇಣುಕಾ ಸ್ವಾಮಿಗೆ ಅವರು ಕಂಪ್ಲೇಂಟ್ ಮಾಡಬಹುದಿತ್ತು. ಈ ರೀತಿ ಮಾಡಿದ್ದಾನೆ, ನಮ್ಮ ಪವಿತ್ರ ಗೌಡನ್ಗೆ ಈ ರೀತಿ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡಬಹುದಿತ್ತು. ಅಥವಾ ನಮ್ಮ ಹೆಂಡತಿಗೆ ಈ ತರ ಮೆಸೇಜ್ ಕೆಟ್ಟದಾಗಿ ಮಾಡವನೆ, ಎಲ್ಲಾ ನಟಿಯರಿಗೂ ಹೀರೋಯಿನ್ಗಳಿಗೂ ಇವರು ಕೆಟ್ಟದಾಗಿ ಮೆಸೇಜ್ ಮಾಡವನೆ ಅಂದಾಗ ಕಂಪ್ಲೇಂಟ್ ಮುಖಾಂತರ ಅವ್ರಿಗೆ ಬೇಕಾದ್ರೆ 4 ಏಟು ಹೊಡೆದು ಕಂಪ್ಲೇಂಟ್ ಕೊಡ್ಬೋದಿತ್ತು. ಆದ್ರೆ ಪ್ರಾಣಹಾನಿ ಮಾಡಿರೋದು ತಪ್ಪು. ಈಗ ತಪ್ಪು ಅನ್ನೋದು ನಮಗೂ ಗೊತ್ತಿದೆ. ಆದ್ರೂ ನಾವು ಈ ನಟನ ಮಾತು, ಅವರ ನಡೆ, ಅವರ ಒಂದು ಮೊದಲು ಒಳ್ಳೆತನ ಇರುವಂತದ್ದು, ಅದನ್ನ ನೋಡಿ ನಾವು ಅವರ ಫ್ಯಾನ್ ಆಗಿದ್ದೀವಿ. ಅದರಿಂದ ಅದನ್ನ ಏನಾದ್ರೂ ಈಗ ಅವರು ಸತ್ತೋಗಿರೋರಿಗೆ ದರ್ಶನ್ ಎಷ್ಟು ಲಕ್ಷ ಕೋಟಿ ಕೊಟ್ಟರು ರೇಣುಕಾ ಸ್ವಾಮಿ ಬರಲ್ಲ. ಅವ್ರಿಗೆ ಏನಾದ್ರೂ ಒಂದು ಪರಿಹಾರವನ್ನ ಈಗಾಗಲೇ ಸಾಕಷ್ಟು ಸರ್ಕಾರದಿಂದ ಕೊಟ್ಟಿದೆ, ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದರಿಂದ ಏನಾದ್ರೂ ಅವರ ರೇಣುಕಾ ಸ್ವಾಮಿಯ ಕುಟುಂಬಸ್ಥರು ಜೀವಮಾನ ಎಲ್ಲ ಬದುಕುವಂಗೆ ಅವರಿಂದ ಏನಾದ್ರೂ ಒಂದು ಪರಿಹಾರ ಕೊಟ್ಟು ಅವ್ರಿಗೆ ಒಂದು ಸಂಧಾನದ ಮುಖಾಂತರ ಆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಎಷ್ಟು ಕೋಟಿ ಕೊಟ್ಟರು ಅವ್ರಿಗೆ ಇನ್ನ ರೇಣುಕಾ ಸ್ವಾಮಿ ತರಕ್ಕಾಗೋದಿಲ್ಲ. ಈಗ ತಪ್ಪು ಆಗೋಗಿದೆ. ಆ ತಪ್ಪು ಆಗಿರುವಂಥದಕ್ಕೆ ಒಂದು ಸಂಧಾನದ ಮುಖಾಂತರ ಆಗ್ಬೋದು, ಅಥವಾ ದರ್ಶನ್ಗೆ ಏನು ಕೊಲೆ ಮಾಡಿರೋದಕ್ಕೆ ಯಾವ ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟು ಬಿಡುಗಡೆ ಮಾಡಬೇಕು. ಅವರು ಮತ್ತೆ ಎಂದಿನಂತೆ ನಮಗೆ ನಟನೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಅವರ ಫ್ಯಾನ್ ಆದುದರಿಂದ ನೋಡಬೇಕು ಅಂತ ಬಂದಿದ್ದೀವಿ. ಪೊಲೀಸ್ ಇಲಾಖೆ ಅವ್ರನ್ನ ನೋಡೋಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆದ್ರೂ ಅವರ ಫ್ಯಾಮಿಲಿ ಬಂದೋದ್ರಿಂದ ಅವರ ವಿಜಯಲಕ್ಷ್ಮಿ ಅವರ ಮಗ ಮತ್ತು ಅವರ ದರ್ಶನ್ ತಮ್ಮ ಇವರು ಬಂದಿದ್ದರಿಂದ ಅವ್ರ ಮುಖಾಂತರ ಯಾರಾದರೂ ಹೀರೋಗಳು ಹೀರೋಯಿನ್ಗಳು ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಮನ್ಗೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಜೊತೆಗೆ ಹೋಗ್ಬೋದು ಅಂತ ಬಂದಿದ್ದೀರಾ, ಹೋಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾವು ಕಾರ್ ಮಾಡಿಕೊಂಡು 5 ಜನ, ನಾವು ಕುಶಾಲನಗರದಿಂದ 2 ಮತ್ತೆ ಕ್ಯಾರ್ಪೇಟೆ ಹೊಸವಳಲ್ಲಿಂದ 3 ಜನ, 5 ಜನ ಒಂದೇ ಫ್ಯಾಮಿಲಿಯರು ಬಂದಿದ್ದೀವಿ. ಸರ್, ಯಾವ್ಯಾವ ಫಿಲಿಮ್ ನೋಡಿದ್ದೀರ ಅಂತ ಕೇಳ್ಬೋದಾ? ದರ್ಶನ್ ಸರ್ ಅವ್ರದ್ದು ಅಯ್ಯ ಫಿಲಮ್ಮು, ದಾಸ ಮತ್ತೆ ಸಾರ್ಥಿ ಎಲ್ಲ ದರ್ಶನ್ ಯಾವ ಫಿಲಮ್ ಬಂದ್ರು ಯಾವುದೇ ಕೆಲಸ ಕಾರ್ಯ ಇದ್ರು ನಾವು ನೋಡ್ತಾ ಇರ್ತೀವಿ. ಥಿಯೇಟರ್ ಲಾಸ್ಟ್ ಯಾವ ಫಿಲಿಮ್ ನೋಡಿದ್ದೀರಾ? ಫ್ಯಾಮಿಲಿ ಕುತ್ಕೊಂಡು ಥಿಯೇಟರ್ ಅಲ್ಲಿ ನೋಡಿದ್ದೀರಾ? ಥಿಯೇಟರ್ ಕುರುಕ್ಷೇತ್ರ ಎಲ್ಲ ನೋಡಿದೀವಿ ಸರ್. ಈಗ ತಪ್ಪು ಮಾಡಿದರೆ ತಪ್ಪು, ಆದ್ರೆ ಆ ನಟನೆಗೆ ಆ ನಟನೆ, ಆ ಮಾತು, ಆ ಗತ್ತು, ಆ ಹೈಟು, ಅವರ ಪರ್ಸನಾಲಿಟಿ, ಅವರ ಆಕ್ಟಿಂಗ್ಗೆ ನಾವು ಫ್ಯಾನ್ ಆಗಿದ್ದೀವಿ ಅಷ್ಟೇ ಸರ್. ಇನ್ನೇನು ಅವರಿಂದ ನಾವು ಯಾವುದೇ ಉಪಕಾರ ಪಡ್ಕೊಂಡಿಲ್ಲ, ಅಥವಾ ಅವ್ರು ಇರೋವಂಥ ಸ್ಥಳಕ್ಕೆ ಹೋಗಿ ನಾವೇನು ಭೇಟಿ ಮಾಡಿಲ್ಲ. ನಮ್ಗೇನಪ್ಪ ಅಂದರೆ ಆ ಫ್ಯಾನನ್ನು ಒಂದು ಸಲ ಏನಾಗಿದೆ, ಅವರ ಆರೋಗ್ಯದಲ್ಲಿದ್ದಾರೆ ಇಳಿಕೆ ಆಯ್ತಾ ಇರುವಂಥದ್ದು, ಜ್ವರ ಬಂದಿದೆ ಅಂತ ಅಂದರು. ಸಾರ್ವಜನಿಕರಿಗೆ ಏನಾದ್ರು ಎಂಟ್ರಿ ಕೊಟ್ಟರೆ ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ದರ್ಶನ ಅನ್ನೋ ಉದ್ದೇಶಕ್ಕೆ ಬಂದಿದೆ. ದರ್ಶನ ಮಾಡ್ಕೊಂಡು ಹೋಗೋಂಥ ಉದ್ದೇಶ ಬಂದಿದ್ದೀರಾ? ಸೊ ಹೆಂಗೆ ಆರೋಗ್ಯ ಇದಾರ ಅಂತ ಕೇಳ್ಕೊಂಡು ಅದನ್ನ ನಾವು ಟಿವಿ ಮುಖಾಂತರ ನೋಡ್ಕೋತಾ ಇದ್ದೀವಿ. ಆರ್ ಕನ್ನಡದ ಇದರಿಂದ ಅವತ್ತೂ ಒಳಗಡೆ ಬಿಡ್ಲಿಲ್ಲ, ಇವತ್ತು ಬಿಡ್ತಾರೇನೋ ಅಂದ್ಬಿಟ್ಟು ಕಾರ್ ಮಾಡ್ಕೊಂಡು ಬಂದು ಇವತ್ತು ಬಿಡ್ತಾ ಇಲ್ಲ. ನಿಮ್ಗೆ ಎನಿ ಟೈಮ್ ಇದರಲ್ಲಿ ಅಪ್ಡೇಟ್ ಕೊಡ್ತಾ ಇದೀರಲ್ಲ ನ್ಯೂಸ್ ಚಾನಲ್ ಅವರು, ನಿಮ್ಗೆ ಅಪ್ಡೇಟ್ ಸಿಗ್ತಾ ಇದೆಯಲ್ಲ? ಸೊ ಹೆಂಗೆ ಕ್ಷೇಮವಾಗಿದ್ದಾರಾ, ಯಾವ ತರ ಇದಾರೆ ನೋಡೋದಕ್ಕೂ ನಾವು ಇದರಲ್ಲಿ ಫಿಲಮಲ್ಲೋ ಮತ್ತೆ ಅವರು ಜೈಲಲ್ಲಿ ಇರೋದು ನೀವು ನ್ಯೂಸಲ್ಲಿ ತೋರಿಸೋದು ನೋಡೋದು ಈಗ ಮೊದಲ ಥರ ಇಲ್ಲ. ಅವ್ರದ್ದು ಮುಖ ಎಲ್ಲ ಒಂಥರ ಊದ್ಕೊಂಡಂಗೆ ಬಾಡೋದಂಗೆ ಆಗದೆ. ಅದರಿಂದ ನಮಗೆ ನೋಡಿದ್ರೆ ನಮಗೆ ದುಃಖ ಬರ್ತದೆ ಸರ್. ಇಂಥ ಮನುಷ್ಯ ಇಂಥ ಕೆಲಸ ಮಾಡಿದ್ರಲ್ಲ, ಏನೋ ಅವರ ಕೆಟ್ಟ ಗಳಿಗೆನೋ ಅಥವಾ ಅವರ ಗ್ರಾಚಾರ ಸ್ಥಿತಿನೋ ಈ ಮುಖಾಂತರ ಇಂಥ ಒಂದು ತೊಂದರೆ ಇಕ್ಕಟ್ಟಿಗೆ ಸಿಗಾಕೊಬಿಟ್ರಲ್ಲ ಅನ್ನೋದು ನಮಗೂ ಬೇಜಾರಾಗಿದೆ. ಅವ್ರ ತಂದೆಯವ್ರ ಫಿಲಿಮ್ ಎಲ್ಲ ನೋಡಿದ್ದೀರಾ ಸರ್? ಅವ್ರ ತಂದೆದು ನೋಡಿದ್ದೀನಿ ಸರ್. ಹಳೆ KD ಆಕ್ಟಿವ್ ಮಾಡ್ತಿದ್ರಲ್ಲ ಅವ್ರದ್ದು ಎಲ್ಲ ನೋಡಿದ್ದೀವಿ. ಒಂದು ದರ್ಶನ್ ಸರ್ ಅವ್ರದ್ದು ಒಂದು ಡೈಲಾಗ್ ಹೇಳ್ಬೋದಾ ನೀವು? ಒಂದು ದರ್ಶನ್ ಸರ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತೀರಾ? ಹೇಳ್ತೀನಿ, ಹೇಳಿ ಸರ್. ನಾನು ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿ ಇನ್ಸ್ಪೆಕ್ಟರ್ ಆದನು, ನಾನು ಕಾನ್ವೆಂಟಲ್ಲಿ ಓದಿ ಇನ್ಸ್ಪೆಕ್ಟರ್ ಆದನಲ್ಲ.